ಇದು ನಮ್ಮ ಹೆಸರಲ್ಲಿದೆ, ಬೇರೆಯವ್ರಿಗೆಲ್ಲ ಯೂಸ್ ಮಾಡಕ್ ಕೊಡಕ್ಕಾಗಲ್ಲ. ಸುಮ್ಮನೆ ಹೋಗ್ತಾ ಇರೋ. ಬಾಯಿ ಮುಚ್ಕೊಂಡು ಹೋಗಿ ಬೇಕು. ಏನು ಆ ಕಪ್ಪು ಅಂಕಲ್ ಇದಾರಲ್ಲ, ಪಪ್ಪು ಅಂಕಲ್ ಅದೇ ಬಾತ್ರೂಮಿಗೆ ಗೋ ಮಾಡಕ್ ಲೀವ್ ಮಾಡ್ತಿಲ್ಲ. ನಂಗೆ ಅರ್ಜೆಂಟ್ ಆಗ್ತಿದೆ. ತಡ್ಕೋ ನಿಮಿಷ. ನಿಮ್ಮ ಅಂಕಲ್ಲು ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಪಕ್ಕದ ಮನೆಗೆ ಹೋಗೋಣ, ಎಲ್ಲರೂ ಅಲ್ಲೇ ಹೋಗಿದ್ದಾರೆ, ನಡಿ. ನಿಮ್ ಯಜಮಾನ್ರಿಗೆ ಬೇಗ ಬರೋದೇ ಕೇಳಿ. ನಾವು ತಲೆಗೆ 100 ರೂಪಾಯಿ ಕೊಟ್ಟಿದೀವ್ರಿ. ಅಲ್ಲ, ಒಬ್ಬರೇ ಒಳಗಡೆ ಇಷ್ಟೊತ್ತು ಹೋಗ್ಬಿಟ್ರೆ ನಾವೇನ್ರಿ ಮಾಡೋದು? ನಮ್ಮನೆ ಬಾತ್ರೂಮ್ ರೀ, ಎಷ್ಟೊತ್ತಾದ್ರೂ ಬರ್ತೀವಿ, ನೀವೇನ್ ಕೇಳಂಗಿಲ್ಲ ನೋಡ್ರಿ. ಒಳಗಡೆ ಅಷ್ಟೊತ್ತು ಏನಿರುತ್ತೆ ಕೆಲಸ? ಅದನ್ನೆಲ್ಲ ನಿಮ್ಗೆ ಹೇಳಕ್ಕಾಕತ್ತೇನ್ರಿ ಒಳಗೆ ಏನ್ ಮಾಡ್ತೀವ ಅಂತ? ನೋಡ್ರಿ, ಹೊಸ ಮೊಬೈಲ್ ತಗೊಂಡಿದ್ದೆ, ಚಂದ ಪಿಕ್ಚರ್ ಹಾಕ್ಸಿದ್ದೆ, ನೋಡ್ಕೋತ ಕುತ್ಕೋಬಿಟ್ಟಿದ್ದೆ. ನೋಡ್ರಿ, ತಲೆಗೆ 100 ರೂಪಾಯಿ ಅಷ್ಟ ಕೊಟ್ಟಿರೋದು ನೀವು. 10 ನಿಮಿಷ ನಿಮ್ಗೆ ಟೈಮು, ಹೋಗ್ಬೇಕು ಬರಬೇಕು ಆಟ ನೀವು. ರೀ, 100 ರೂಪಾಯಿ ಕೊಟ್ಟಿಲ್ವಾ? ಎಷ್ಟೊತ್ತು ಬೇಕಾದ್ರೂ ಇರ್ತೀವಿ, ನೀವ್ಯಾರಿ ಕೇಳಕ್ಕೆ? ರೀ ಮೇಡಮ್ ಅರ, ಅದಂಗ್ರಿ ಆಕತಿ. ನೀರ್ ನಮ್ದು, ಶಾಂಪೂ ನಮ್ದು, ಜಾಗನೂ ನಮ್ದು. ಇಷ್ಟಕ್ಕೆಲ್ಲ 100 ರೂಪಾಯಿ ಬಾಳ ಕಮ್ಮಿ ಆಕತ್ ನೋಡ್ರಿ. ಹಲೋ, ನಮ್ ಸೋಪು ನಮ್ ಶಾಂಪು ಎಲ್ಲ ನಾವೇ ತಂದಿದ್ದೀವಿ. ಹಲೋ ನಂದವ್ರೆ, 100 ರೂಪಾಯಿ ಪರ್ ಹೆಡ್ ಸಿಕ್ಕಾಪಟ್ಟೆ ಜಾಸ್ತಿ ಆಯ್ತು. 20 ರೂಪಾಯಿ ಮಾಡ್ಕೊಳ್ಳಿ, ಫ್ಯಾಮಿಲಿ ಅವರೆಲ್ಲ ಇಲ್ಲೇ ಬರ್ತಿದೀವಿ. ಅದ್ ಹೆಂಗಾಕತ್ತಂತೀನಿ. ಒಂದ್ ಕೆಲಸ ಮಾಡ್ರಿ, 10,000 ರೂಪಾಯಿ ಮಂತ್ಲಿ ಪ್ಯಾಕೇಜ್ ಮಾಡಿಸ್ಕೊಂಬಿಡ್ರಿ. ಇಡೀ ಮಂದಿ ಎಲ್ಲ ಮೈಯರ ತೊಕೊರಿ, ಏನಾರ ಮಾಡ್ಕೊರಿ, ನಿಂದ ಮನಿ. ಅಯ್ಯೋ ನಿನ್ನ, ಮನುಷ್ಯನ್ಗೆ ಆಸೆ ಇರ್ಬೇಕು, ಇಷ್ಟೊಂದು ದುರಾಸೆ ಇರಬಾರ್ದು. ರೀ, ಸತ್ ಮೇಲೆ 6 ಅಡಿ 3 ಅಡಿನೇ ಗ್ಯಾರಂಟಿ. ಇದಕ್ ಬರೀ 3/3 ಸಾಕು. ಎಷ್ಟ್ ದುರಾಸೆ ನೋಡಿ. ರೀ ಮೇಡಮ್ ಅವರ, ನಂಗ್ ಬಾಳ ಸಿಟ್ಟು ಬರಕ್ ಹತ್ತತಿ. 20 ಅಲ್ಲ 40,000 ಕೊಟ್ರೆ ಈ ಕಡೆ ಇನ್ಯಾರು ಬರಂಗಿಲ್ಲ ನೋಡ್ರಿ. ಅವ್ರು ಯಾರೋ ನಿಮ್ಗೆ ಬಹಳ ಚಂದ ಪಾಠ ಕಲ್ಸಕತ್ತಾರ ನೋಡ್ರಿ. ದುಡ್ಡು ಕೊಡಿ, ವಾಪಸ್ ದುಡ್ಡು ಕೊಡ್ರಿ. ಕೊಡ್ತಾನಿರ್ರಿ, ನಿಮ್ ರೊಕ್ಕ ನಾನೇನ್ ತಿನ್ನೋದಿಲ್ಲ. ತಗೋರಿ 600 ರೂಪಾಯಿ ನೋಡ್ರಿ, ತಗೋರಿ. ಗೆಟ್ ಔಟ್. ಗೆಟ್ ಔಟ್. ಇದಕ್ಕಿಂತ ಮಾನ ಮರ್ಯಾದೆ ಮುಖ್ಯ ಕಣೋ. ಅಯ್ಯೋ, ಅಲ್ಲಿ ನೋಡಿಯೋ ನೋಡಕತ್ತೀರಿ, ಅವ್ರ ಜೊತೆ ಸೇರ್ಕೊಂಡು ನಾನು ನಿಮ್ಗೆ ಚಂದಾಗ ಚಲೋ ಇರ್ರಿ ನೀವ. ನೋಡ್ತಾನ ಹೆಂಗ ಚಲೋ ಇರ್ತೀರಿ ನೀವು. ನೋಡ್ತಾನ ಬಿಡ್ರಿ. ಏನ್ರಿ ನೀವು ನಮ್ಮನೆಗೆ ಬಂದ್ಬಿಟ್ಟು ನಮ್ಗೆ ಜಾಗ ಕೊಡಲ್ಲ ಅಂತೀರಲ್ಲ, ಏನ್ರಿ ದೌರ್ಜನ್ಯ ನಿಮ್ದು? ನೋಡಿ ಮೇಡಮ್, ಪುಣ್ಯ ಸರ್ ಅವರು ಪ್ರೀತಿಯಿಂದ ಈ ಭಾಗವನ್ನ ನಮ್ಮಿಬ್ಬರ ಹೆಸರಿಗೆ ಬರ್ಕೊಟ್ಟಿದ್ದಾರೆ. ಸುಮ್ನೆ ಕಿರಿಕ್ ಮಾಡ್ಬೇಡಿ ನೀವು. ಪರ್ಮನೆಂಟ್ ಆಗಿರಕ್ಕೆ ಒಂದ್ ಜಾಗ ತೋರಿಸಿ, ನಾವು ಹೊರಟೋಗ್ತೀವಿ. ಅಯ್ಯೋ, ಪರ್ಮನೆಂಟ್ ಆಗಿ ನೀವಿರೋದಕ್ಕೆ ನಾವು ಮನೆ ಮಾಡ್ಕೊಡ್ಬೇಕಾ? ಆಗಲ್ಲ ರೀ, ಬೇಕಾದ್ರೆ ನೀವು ಈ ಮನೇಲಿ ಇದ್ಕೊಳ್ಳಿ. ರೂಮಲ್ಲಿ ಇದ್ಕೊಳ್ಳಿ ಬಿಡ. ಒಪ್ಪ, ಹೆಂಗ್ರಿ ಆಗತ್ತೆ? ನಮ್ಮನೇಲಿ ಇವ್ರು ಹೆಂಗ್ರಿ ಇರ್ತಾರೆ? ಜರ್ಗ್ರಿ ಕಡೆ ನೀವು. ನಾನ್ ಕಟ್ಸಿದ ಮನೆ ಮುಂದೆ ನಾನೇ ಭಿಕ್ಷುಕಿ ತರ ಒಂದಿನ ಕೂತ್ಕೋತೀನಿ ತರ ಹೇಳಿದ್ರೆ ನಾನು ನಂಬ್ತಾ ಇರ್ಲಿಲ್ಲ. ನನ್ ಮನೆಯಿಂದ ನನ್ನ ಫುಟ್ಬಾಲ್ ತರ ಆಚೆ ಒದ್ದು ಬಿಟ್ಟಿದಾರಲ್ಲ. ಇರೋದು ಹೇಳ್ರಿ, ಕಲ್ಲಾಟ ಆಡ್ತಿರಲ್ಲ. ಎಲ್ಲ ಇವರಿಂದನೇ ಆಗಿದ್ದು. ಕೂತಿರೋದು ನೋಡು, ಡಾನ್ಸ್ ಶೋರ ಕರ್ಣ. ನಮ್ಮನ್ನ ಯಾವ ಸ್ಥಿತಿ ತಂದೆಯಲ್ಲೋ ನೀನು. ನಾನೇನ್ ಮಾಡ್ಲಿ, ಜೀವ ಉಳ್ಸಿದ್ರು ಬರ್ಕೊಟ್ನಪ್ಪ. ಅವಳು 25 ಪೈಸಾ ಖರ್ಚು ಮಾಡಲ್ಲ, ನೀನ್ 25 ಪೈಸಾ ಉಳ್ಸಲ್ಲ. ಕರೆಕ್ಟಾಗಿ ಬಂತೆ, ಕರೆಕ್ಟ್ ಆಗಿದ್ದೀರಾ? ನನಗೆ ಜೀವ ಕೊಡ್ಲಿಲ್ವೇನೋ ನನ್ನ ಮಗನೇ. ತಮಾಷೆಗೆ ಅಂತ ಭಾಗ ಮಾಡ್ಕೊಂಡ್ರೆ ನೀವ್ ನಿಜವಾಗ್ಲೂ ಹೋಗಿ ಬರ್ಕೊಡೋದ? ಸಹಾಯ ಮಾಡಿದಕ್ಕೆ 100-200 ಕೊಟ್ಟು ಬರ್ಬೇಕಾಗಿತ್ತು. ಎಷ್ಟು ಕಷ್ಟ ತಂದು ಹಾಕಿದ್ರ ನೋಡಿ, ನಮ್ನ ಬೀದಿ ಕರ್ಕೊಂಡ್ ಬಂದ್ ನಿಲ್ಸಿದ್ರಲ್ರಿ. ನಂದವ್ರ ಹತ್ರ ಜಗಳ ಆಗಿ ಅಲ್ಲೂ ಹೋಗ ಆಗಿಲ್ಲ. ಜಯ ಅವ್ರ ಊರಲ್ಲಿ ಇದ್ದಿದ್ರೆ ನನ್ನನ್ನ ಫ್ರೀಯಾಗಿ ಕರಿತಾ ಇದ್ರು. ಅಕ್ಷತೆ ಕಾಲ ಕೊಟ್ಟು ಬಾತ್ರೂಮಿಗೆ ಬನ್ನಿ ಅಂತ ಹೇಳ್ತಾ ಇದ್ರು. ಪ್ರೀತಿಯಿಂದ ಸ್ನಾನ ಮಾಡಿಸ್ತಾ ಇದ್ರು. ಗಂಟ್ಲು ಕೆಟ್ಟಿದೆ, ತಲೆ ಕೆಡೋ ಹಾಗೆ ಮಾಡಿದ್ರೆ ಅಕ್ಕ ಅಕ್ಕ ಬಾಲ್ ಕೊಡಿ, ನನ್ನನ್ನು ಗೇಮಿಗೆ ಸೇರ್ಸ್ಕೊಂತ್ಯಾ? ನಾನು ಕಮ್ ಮಾಡ್ತೀನಿ. ನಿಮ್ಮಿ, ಊಟ ಮಾಡಕ್ ನಾವು ಹೋಟ್ಲಿಗೆ ಹೋಗ್ಬೇಕು ತಾನೆ? ಅವನ ಜೊತೆ ಆಟ ಆಡಕ್ ಕೊಟ್ಟೋದ್ರೆ ಏನ್ ಬಾಲ್ ತಿನ್ಕೊಂಬರ್ತ್ಯಾ? ನೋ ಮಮ್ಮಿ, ನಾನು ಈ ಬಾಯ್ ಜೊತೆ ಆಟ ಆಡ್ತೀನಿ. ಅಕ್ಕ, ಯಾಕೆ ಮನೆಯವರೆಲ್ಲ ಈಗ ಸಪ್ಪು ಕೂತಿದ್ದೀರಾ? ಏನಾರ ಪ್ರಾಬ್ಲಮಾ? ನಿನಗೆ ಯಾಕೆ ಬೇಕದು? ತಿರುಗ್ ನೋಡ್ದವಾಗಲೇ ಒಳ್ಳೆ ಕತೆ ಆಯ್ತು ಒಂದು. ಚಿಕ್ಕ ಹುಡುಗಂತರ ಇರ್ಬೇಕು. ಬಾಲ್ ತಗೊಂಡ್ ತಿರುಗ್ ನೋಡ್ದೆ ಹೋಗ್ತಾ ಇರೋ.
ಕೊಡ ನಿಮಗೆ ಬಾಲು. ನಮ್ಮ ಮನೇಲಿ ಎಂತೆಂತ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡಿದೀನಿ. ಕಿರಿಕಿದ್ರೆ ಹೇಳಿ, ಚಿಟ್ಕಿ ಹೊಡೆಯೋ ಅಷ್ಟ್ರಲ್ಲಿ ಮುಗಿಸ್ಬಿಡ್ತೀನಿ. ನಮ್ಮ ಮನೆ ಕತೆ ಏನು ಅಂತ ನಾನು ಹೇಳ್ತೀನಿ. ನನ್ನ ಮಗ ಇದನ್ನಲ್ಲ, ಅವನು ನಮ್ಮ ಮನೇಲಿರೋ ಅಡಿಗೆ ಮನೆನ ಬಾತ್ರೂಮ್ನ ಬೇರೆಯವರಿಗೆ ಬರ್ದು ಕೊಟ್ಬಿಟ್ಟಿದ್ದಾನೆ. ನಾವು ಅಡಿಗೆ ಮಾಡೋದಕ್ಕೆ ಹೋದ್ರೆ ಆಟ ಆಡ್ತಾ ಇದಾರೆ. ಮನೇಲಿ ಅಡಿಗೆ ಮಾಡೋ ಆಗಿಲ್ಲ, ತಿನ್ನೋ ಆಗಿಲ್ಲ, ತಿನ್ನೋದನ್ನು ಹೊರಗೆ ಹಾಕೋ ಆಗಿಲ್ಲ. ಹೊರಗೆ ಹಾಕ್ಬೇಕಂತ ಬೇರೆ ಮನೆಗೆ ಹೋದ್ರೆ ಅಲ್ಲೂ ಜಗಳ ಆಯ್ತಪ್ಪ. ಅದಕ್ಕೆ ನಾವೆಲ್ಲ ಹೋಟೆಲ್ಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಈ ಪ್ರಾಬ್ಲಮ್ನ ನೀನೇ ಸಾಲ್ವ್ ಮಾಡ್ತೀಯಾ? ತುಂಬಾ ಸಿಂಪಲ್ಲು. ಇಷ್ಟಕ್ಕೆಲ್ಲ ಇಷ್ಟೊಂದು ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ರಾ? ನಾನೊಂದು ಐಡಿಯಾ ಕೊಡ್ತೀನಿ. ಸೂರ್ಯಂಗೆ ಟಾರ್ಚ? ಆಯ್ತು ಹೇಳಪ್ಪ, ಅದನ್ನು ಕೇಳ್ಬಿಡ್ತೀನಿ. ಬ್ಯಾಟು ಬಾಲು ನಂದು. ನಂಗೆ ಬ್ಯಾಟಿಂಗು ಬಾಲಿಂಗು ಕೊಡ್ಲಿಲ್ಲ ಅಂದ್ರೆ ನಾನು ಬ್ಯಾಟು ಬಾಲು ತಗೊಂಡ್ ಮನೆಗೆ ಹೋಗ್ತೀನಿ. ಹಾಗೆ ನಿಮ್ ಪೋರ್ಷನ್ನು ಕೊಡಲ್ಲ ಅಂತ ಹೇಳಿದ್ರೆ ಮುಗಿತಪ್ಪ. ಆಗ ಅವರೇ ಮನೆಯಿಂದ ಆಚೆ ಹೋಗ್ತಾರೆ. ಶಾಪಾಸ್, ಒಳ್ಳೆ ಐಡಿಯಾ ಕೊಟ್ಟಿದ್ಯಾ. ಏಯ್, 1000 ರೂಪಾಯಿ ಕೊಡೋ. 1000 ರೂಪಾಯಿ ಇಲ್ಲ. ತಗೊಳ್ಳೆ, 100 ರೂಪಾಯಿ ಇದೆ. ತಗೊಳಪ್ಪ. ಥ್ಯಾಂಕ್ ಯು ಆಂಟಿ. ಬಾಯ್. ಅವನಾದ್ರೂ ನನ್ನ ಮಗ ಆಗ್ಬಾರ್ದಿತ್ತ. ಅಮ್ಮ ಶಟಾಪ್. ನೋಡಿ ಅಯ್ಯೋ ಅಲ್ಲ, ಯಾಕೆ ಲೇಟ್ ಮಾಡಿದ್ರಿ ನೀವು? ಎಷ್ಟೊತ್ತು ಕಾಯ್ಬೇಕು ನಿಮ್ಮನ್ನ? ನೋಡಿ, ನೀವು 4-5 ದಿನದಿಂದ ಫೋನ್ ಮಾಡ್ತಾ ಇದ್ದೀರಾ. ನಾನು ಲೇಟ್ ಮಾಡಿರೋದು ನನಗೆ ಗೊತ್ತು. ಯಾಕೆ ಅಂತ ಹೇಳಿದ್ರೆ ಈ ಮುಡಿಯೋದು ವಾಸ್ತು ಅಂತ ಬಂದ್ಬಿಟ್ಟಿದೆ ನೋಡಿ. ಬಹಳ ಕಷ್ಟ ಕೊಡ್ತಾ ಇದೆ ನಮಗೆ. ಈ ಮನೆ ಒಡಿ ಆ ಕಡೆ ಕಟ್ಟು, ಆ ಮನೆ ಒಡಿ ಈ ಕಡೆ ಕೊಟ್ಟು, ಆ ಕಡೆ ಕಕ್ಕಸ್ ಮನೆ ಇಲ್ಲಿಡು, ಈ ಕಡೆ ಬಚ್ಚಲ ಮನೆ ಅಲ್ಲಿಡು, ಬರ್ರಿ ಇದೇನೆ. ಆಮೇಲೆ ಎಲ್ಲ ಮಾಡಿದ್ಮೇಲೆ ಮನೆಯವರೆಲ್ಲ ಸೇರ್ಕೊತಾರೆ. ಏನೋಬಿಟ್ಟು ಸರ್ ಇದು ಸರಿ ಇಲ್ಲ, ಸರ್ ಇದು ಸರಿ ಇಲ್ಲ, ಹಾಲ್ನಲ್ಲಿ ಬಚ್ಚಲ ಮನೆ ಬರಬೇಕಾಗಿತ್ತು. ಈ ತರದ್ರಲ್ಲಿ ಸಿಕ್ಕಾಬಟ್ಟೆ ಬಿಸಿ ಸರ್. ನಾನು ಟೈಮ್ ಇಲ್ಲ. ಆದ್ರೂ ನೀವು 3-4 ದಿವಸದಿಂದ ಫೋನ್ ಮಾಡಿದ್ರಲ್ಲ, ಬಿಡು ಮಾಡ್ಕೊಂಡು ಹಾಗೆ ಬಂದೆ. ಅಂದಾಗ ಏನಾಗಬೇಕಾಗಿತ್ತು? ಅದೇ ಮರ್ತೋಯ್ತಲ್ಲ. ಅಪ್ಪ ಓಯ್, ಫಾಲೋ ಮೀ. ಓಹ್, ಬನ್ನಿ ಬನ್ನಿ ಬನ್ನಿ. ನೋಡಿ ಮೇಸ್ತ್ರಿ ಮಂಜಣ್ಣ ಅಂಕಲ್, ಹೇಳಪ್ಪ. ಈ ಮನೇಲಿ ಮೇನ್ ದೋಷ ಇರೋದು ಇಲ್ಲೇ. ಈ ಅಡಿಗೆ ಮನೆ ನಮಗೆ ಸಂಬಂಧಪಟ್ಟಿದ್ದಲ್ಲ, ಅವ್ರಿಗೆ ಸಂಬಂಧಪಟ್ಟಿದ್ದು. ಅವರು ಅಲ್ಲೇ ಇರ್ಲಿ. ನೋಡಿ, ಇನ್ನೊಂದು ಗೋಡೆ ಬೇಕು. ಅಡಿಗೆ ಮನೆ ನಮಗ್ ಕಾಣಿಸ್ಬಾರ್ದು. ಈ ಡೈನಿಂಗ್ ಟೇಬಲ್ ಶ್ರೀಹರಿಗೆ ಸೇರಿದ್ದು. ಶ್ರೀಹರಿ, ಏನಾದ್ರು ಚೇಂಜಸ್ ಬೇಕೇನೋ? ಗೋಡೆ ಕಟ್ಟಿದ್ಮೇಲೆ ಮುಗೀತಲ್ಲ, ನಾವೆಲ್ಲರೂ ಇಲ್ಲಿ ಕ್ರಿಕೆಟ್ ಆಡ್ಕೊಂಡಿರೋಣ. ನೀನ್ ಬೇಡ. ಈ ಗೋಡೆ ಕಟ್ಟಬೇಕು ಅಂದ್ರೆ 1 ವಾರ ಬೇಕು. ಅದಲ್ಲದೆ ಇಟ್ಟಿಗೆ, ಸಿಮೆಂಟು, ಜಲ್ಲಿ, ಓಡಾಟ, ಎಲ್ಲದಕ್ಕಿಂತ ಹೆಚ್ಚಾಗಿ ದುಡ್ಡು ಜಾಸ್ತಿ ಖರ್ಚಾಗುತ್ತೆ. ಅದ್ರ ಬದಲು ಒಂದು ಕೆಲಸ ಮಾಡಿ, ಒಂದು ಟೆಂಪರರಿಗೆ ಒಂದು ಗ್ರಿಲ್ ಹಾಕಿ ಕೊಟ್ಬಿಡ್ತೀನಿ. ಏನಂತೀರಾ? ಈ ಕೆಲಸ ನನಗೆ ಚಿಟ್ಕಿ ಹೊಡೆದಾಗೆ. ಹೌದಾ? ಇಲ್ಲಿ ಹೊಡಿರಿ ನೋಡೋಣ. ಅಯ್ಯೋ, ಈಗ ನಾವು ಹೊರಗಡೆ ಹೋಗಕ್ಕಾಗಲ್ಲ, ಬರಕ್ಕಾಗಲ್ಲ. ಏನ್ ಮಾಡ್ಬಿಟ್ರಿ ನೀವು? ಅಯ್ಯೋ, ನಮ್ಮನೆನ ನಾವು ಪ್ರೊಟೆಕ್ಟ್ ಮಾಡ್ಕೋತಾ ಇದೀವಿ, ಕ್ರಿಮಿ ಕೀಟಗಳು ಬರ್ದಿರೋ ಹಾಗೆ. ಮಂಜಣ್ಣ, ಅಲ್ಲೊಂದಿದೆ, ಬನ್ನಿ. ನಡೀರಿ. ಬನ್ನಿ. ಅಪ್ಪ, ಬಂದ್ರು. ಮಂಜು ಅಂಕಲ್, ಈ ಬಾತ್ರೂಮು ನಮ್ದಲ್ಲ, ಈ ಬೆಡ್ರೂಮ್ ನಮ್ಮ ಹೆಸರಲ್ಲಿದೆ. ಸೊ ಒಂದ್ ಕೆಲಸ ಮಾಡೋಣ, ಇಲ್ಲೊಂದು ಅಡ್ಗೋಡೆ ಕಟ್ಬೋಣ. ಅಂದ್ರೆ ಬೇಡದವರೆಲ್ಲ ಅಡ್ಡಾಡಬಾರ್ದು ನೋಡಿ. ನೋಡಿ, ಈ ಬಾತ್ರೂಮಿಗೆ ಹೋಗ್ಬೇಕು ಅಂತಂದ್ರೆ ನಮ್ಮ ರೂಮಿಂದಾನೇ ಬರಬೇಕು. ಅಲ್ಲ, ಈ ಬಾತ್ರೂಮಿಗೆ ಹೋಗೋದಕ್ಕೆ ಬೇರೆ ಬೇರೆಯವ್ರು ಯಾಕೆ ಬರಬೇಕು? ಅದಕ್ಕೋಸ್ಕರ ಇಲ್ಲೊಂದು ಗೋಡೆ ಹಾಕ್ಬಿಡಿ ಹೇಳ್ತೀನಿ. ಬಿಡ್ರೆ ನಾನು ಹೋಗ್ಬೇಕು. ಬಿಡಲ್ಲ. ರೀ, ಈ ಬೆಡ್ರೂಮು ನಮ್ದು. ನೀವ್ ಯಾಕ್ರಿ ಇಲ್ಲಿ ಓಡಾಡ್ಬೇಕು? ಬಾತ್ರೂಮ್ ನಿಮ್ ತಾನೆ, ಆ ಬೌಂಡ್ರಿ ಒಳಗೆ ಇರಿ, ಹೋಗಿ. ಪಪ್ಪಿ, ನಾನು ಇಲ್ಲೇ ಇದ್ದೀನಿ. ಬಾತ್ರೂಮ್ ಇಂದ ಹೊರಗಡೆ ಹೋಗಕ್ ನಾನು ಬಿಡ್ತಾ ಇಲ್ಲ. ನನ್ನನ್ನು ಕೂಡಾಕ್ಬಿಟ್ಟಿದ್ದಾರೆ ಇಲ್ಲಿ. ಬಿಡೋದು ಇಲ್ಲ. ಅಯ್ಯೋ ಪ್ಲೀಸ್ ಬಿಟ್ಬಿಡ್ರಪ್ಪ. ಬಿಡಲ್ಲ. ದಯವಿಟ್ಟು ಬಿಡಿಸಾಕ ಜೈ ಸೇರ್ಕೊಂಡ್ಬಿಟ್ಟಿದೀಯಾ? ನಾನೆಲ್ರಿ ಸೇರ್ಕೊಂಡೆ. ಇವ್ರೆ ಚಿಟ್ಕೆ ಹೊಡೆದ್ರು, ಗ್ರಿಲ್ ಬಂದ್ಬಿಡ್ತು. ನನ್ನನ್ನು ಬಾತ್ರೂಮ್ ಅಲ್ಲಿ ಕೂಡಾಕ ಟ್ರೈ ಮಾಡಿದ್ರು, ತಪ್ಪಿಸ್ಕೊಂಡು ಹೊರ ಬಂದೆ. ಏನ್ರಿ ಇದಲ್ಲ, ತೆಗಿರಿ ಇದನ್ನ. ನೋಡಿ, ಅಡಿಗೆ ಮನೆ ಬಾತ್ರೂಮು ನಿಮ್ದು, ನಾವು ಬಳಸೋ ಹಾಗಿಲ್ಲ. ಈ ಹಾಲು ರೂಮು ನಮ್ದು, ನೀವು ಬಳಸೋ ಹಾಗಿಲ್ಲ. ಅದಕ್ಕೋಸ್ಕರ ಇಲ್ಲೊಂದು ಗೋಡೆ ಕಟ್ಟಿಬಿಟ್ರೆ ಪರ್ಮನೆಂಟ್ ಆಗಿ ನಿಮ್ಮ ಏರಿಯಾ ನಿಮ್ದು, ನಮ್ಮ ಏರಿಯಾ ನಮ್ದು. ಈ ಗ್ರಿಲ್ನ ಟೆಂಪ್ರವರಿ ಮಾತ್ರ ಕಟ್ಟಿದೀವಿ, ಇನ್ನೊಂದು ವಾರ ಅಷ್ಟೇ. ಆಮೇಲೆ ಇಷ್ಟೆತ್ತರಕ್ಕೆ ಗೋಡೆ ಬೆಳೆಯುತ್ತೆ.
ಆಮೇಲೆ ನೀವು ಅಲ್ಲಿ ಪರ್ಮನೆಂಟು ಅಷ್ಟೇ. ನೀವು ಹೇಳ್ದಾಗೆ ಈ ಟೆಂಪರರಿ ತೆಗೆದ್ಬಿಟ್ಟು ಪರ್ಮನೆಂಟ್ ವಾಲ್ ಹಾಕ್ಬಿಟ್ರೆ ಯಾರಿಗೂ ತೊಂದರೆನೇ ಇರಲ್ಲ. ಇದನ್ನು ಒಂದು ವಾರದಲ್ಲೇ ಫಿನಿಶ್ ಮಾಡ್ಕೊಡ್ತೀನಿ ನಾನು. ಈಗ ಮನೆಗೆ ಹೋಗ್ಬಿಟ್ಟು ನಾನು ಎಸ್ಟಿಮೇಟ್ ಕಳಿಸ್ತೀನಿ. ಬರ್ಲಾಗಾರ ನಾನು ಆದಷ್ಟು ಬೇಗ ನಮ್ಮ ಪೋರ್ಷನ್ನ ಸಪ್ರೇಟ್ ಮಾಡ್ಕೊಟ್ಬಿಡಿ. ಹಾ, ನೀವೇನು ಯೋಚನೆ ಮಾಡಬೇಡಿ. ಈ ಕೆಲಸ ಪೂರ್ತಿ ಮಾಡಿಕೊಡೋದು ನನ್ನ ಜವಾಬ್ದಾರಿ. ನಾನು ಬರ್ತೀನಿ. ನಮಸ್ಕಾರ. ಸಾರ್, ಈ ತರ ಬಾತ್ರೂಮು ಕಿಚನ್ ಎಲ್ಲ ಬ್ಲಾಕ್ ಮಾಡ್ಬಿಟ್ರೆ ನಾವೆಲ್ಲೋಗೋದು ಸರ್? ಪಪ್ಪುಜಿ, ಬಾತ್ರೂಮು ನಿಮ್ ಹೆಸರಲ್ಲಿದೆ, ನಾವು ಕಾಲಿಡ್ತಿದೀವಾ? ಇಲ್ಲ. ಹಾಗೆ ಹಾಲು ನಮ್ಮ ಹೆಸರಲ್ಲಿದೆ, ನೀವು ಹಾಲಲ್ಲಿ ಕಾಲಿಡೋ ಹಾಗಿಲ್ಲ. ನೋಡಿ, ನಿಮ್ ಕಿಚನ್ ಒಳಗಡೆ ನಾವ್ ಕಾಲ್ ಇಡ್ತಾನೆ ಇಲ್ಲ. ನೀವ್ ಹೊರಗಡೆ ಬರ್ಬೇಡಿ, ನಾವ್ ಆಚೆ ಕಡೆಯಿಂದ ಗೋಡೆ ಕಟ್ಬಿಡ್ತೀವಿ. ನೀವ್ ಆರಾಮಾಗಿ ಒಳಗಡೆ ಸಂಸಾರ ಮಾಡ್ಕೊಡಿ, ಓಕೆನಾ? ಸಂಸಾರ ಎಲ್ಲಿಂದ ಮಾಡೋದು? ನನ್ ಗಂಡ ಹೊರಗೆ, ನಾನು ಒಳಗೆ. ಅಯ್ಯ, ಅದಕ್ಕೆ ನಾವೇನ್ ಮಾಡಕ್ಕಾಗತ್ತೆ? ನೀವೇ ಇದನ್ನ ಚೂಸ್ ಮಾಡಿರೋದು. ನಮ್ಮ ಏರಿಯಾಗ ಏನಾದ್ರು ಕಾಲಿಟ್ರೆ ಕಾಲು ಕಚ್ಚಕ್. ಸಾರಿ, ನಮ್ಮನ್ನ ಕ್ಷಮಿಸ್ಬಿಡಿ. ನಾವು ಬಾಡಿಗೆ ಮನೆ ಹುಡ್ಕೊಂಡ್ ಬಂದ್ವಾ, ಎಲ್ಲೂ ಸಿಗ್ಲಿಲ್ಲ. ಫ್ರೀಯಾಗಿ ಸಿಕ್ತಲ್ಲ ಮನೆ ಅಂತ ಬಂದ್ ಸೇರ್ಕೊಂಡ್ಬಿಟ್ವಿ. ನಮ್ದು ತಪ್ಪಾಗೋಯ್ತು, ನಮ್ಮನ್ನ ಕ್ಷಮಿಸ್ಬಿಡಿ. ನೀವ್ ತೊಂದ್ರೆಲಿದ್ದೀರಾ ಅಂತ ಬೇರೆಯವ್ರ ಆಸ್ತಿ ಮೇಲೆ ಕಣ್ಣು ಹಾಕ್ಬಾರ್ದು. ಮೇಡಮ್, ನನ್ನ ಹೆಂಡತಿ ಮಾತು ಕೇಳ್ಬಿಟ್ಟು ತಪ್ಪು ಮಾಡ್ಬಿಟ್ಟೆ ಮೇಡಮ್. ಈ ಬಾತ್ರೂಮು ಬೇಡ, ಕಿಚನ್ನು ಬೇಡ, ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಬಿಡಿ. ಎಲ್ಲಾದ್ರೂ ಬಾಡಿಗೆ ಮನೆ ಹುಡ್ಕೊಂಡು ಹೊರಟೋಗ್ತೀವಿ ಪ್ಲೀಸ್. ಆಗ ಬಂದಿದ್ದಾರಿಗೆ. ಬನ್ನಿ. ಕೀ ಸೈನ್ ಮಾಡಿ ಅಲ್ಲಿ. ಸೈನ್ ಮಾಡಿದ್ದೀನಿ ಸರ್. ಹಾಗೆ ಮನೆಯಿಂದ ಖಾಲಿ ಮಾಡಿಸಿದ್ದು. ಕರೆಕ್ಟ್. ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ. ಇನ್ನೊಂದ್ಸಲ ಯಾವನಾದ್ರೂ ಈ ಡಬ್ಬ ಆಟ ಆಡಿ ಮನೇನೇನಾದ್ರೂ ಡಿವೈಡ್ ಮಾಡಿದ್ರೆ ನಿಮ್ಮೆಲ್ಲರನ್ನು ಕಸದ ತರ ಮನೆಯಿಂದ ಆಚೆ ಹಾಕಿ ನಾನೊಬ್ಳೇ ಇಲ್ಲಿರ್ತೀನಿ. ನನ್ನ ಮಾತೇ ಶಾಸನ.